ಆಹಾ, ಎಂಥ ಒಳ್ಳೆ ಬ್ರೇಕ್ಫಾಸ್ಟ್ ಗೊತ್ತಾ ಇವತ್ತು. ಸೂಪರ್ ಬ್ರೇಕ್ಫಾಸ್ಟು. ವರ್ಮಿಸಿಲಿ ವೆಜಿಟೇಬಲ್ ಹಾಕಿ ಇಡ್ಲಿ. ಸಮಥಿಂಗ್ ಡಿಫ್ರೆಂಟ್, ಲೈಟ್ ಫೀಲಿಂಗ್ ಆಗುತ್ತೆ ತಿಂದರೆ. ಸಖತ್ ಟೇಸ್ಟಿಯಾಗಿರುತ್ತೆ. ಅದರಲ್ಲಂತೂ ಮಕ್ಳಿಗಂತೂ ಲಂಚ್ ಬಾಕ್ಸ್ಗೆ ಇದನ್ನು ಕೊಟ್ಟು ಕಳಿಸಿ ಖಂಡಿತ ಒಂಚೂರು ಬಿಡದೆ ತಿನ್ಕೊಂಬರ್ತಾರೆ, ನಾನು ಗ್ಯಾರಂಟಿ ಅದಕ್ಕೆ. ಅದ್ರ ಜೊತೆಗೆ ಖಾರವಾದಂಥ ಕೊತ್ತಂಬರಿ ತೊಕ್ಕು ಜೊತೆಗೆ ನೆಂಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಕೊತ್ತಂಬರಿ ತೊಕ್ಕು ಮಾಡೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಯಾಕಂದರೆ ಲೆಂತಿ ವೀಡಿಯೋ ಆಗಿಬಿಡುತ್ತೆ. ಆ ಕಾರಣಕ್ಕೆ ಇವಾಗ ಬರೀ ಶಾವಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ನಾನು ಯಾವ ಪ್ಯಾಕೆಟಿಂದ ಮಾಡ್ತಾಯಿದ್ದೀನಿ ಗೊತ್ತಾ? ಅನಿಲ್ ಶಾವಿಗೆಯಿಂದ ಮಾಡ್ತಾಯಿದ್ದೀನಿ. ರೆಗ್ಯುಲರ್ ಆಗಿ ಉಪ್ಮಾ, ಪಾಯಸ ಆ ಥರ ಎಲ್ಲ ಮಾಡ್ಕೊಳ್ಳೋ ಬದಲು ಈ ಥರ ಒಂದು ಸತಿ ಇಡ್ಲಿ ಟ್ರೈ ಮಾಡಿ. 2 ಕಪ್ಪಷ್ಟು ವರ್ಮಿಸಿಲಿ ತೊಗೊಂಡಿದ್ದೀನಿ ನಾನು, ಅನಿಲ್ ಶಾವಿಗೆದು. ನೀವು ಯಾವ ಬ್ರ್ಯಾಂಡಾರು ತೊಗೋಬೋದು, ಅದಕ್ಕೇನು ಇದೆ ಇಂಥದ್ದೇ ಹಾಕಬೇಕು ಅಂತ ಏನಿಲ್ಲ. 2 ಕಪ್ಗೆ 1 ಕಪ್ಪು ಮೊಸರು ಬೇಕಾಗತ್ತೆ. ಗಟ್ಟಿಯಾಗಿ ಹುಳಿ ಮೊಸರು ಇರಬಾರ್ದು, ಸಿಹಿ ಮೊಸರು ಇರಬೇಕು. ಅಂದರೆ ರಾತ್ರಿ ಹೆಪ್ಪಾಕಿ ಬೆಳಗ್ಗೆಗೆ ಯೂಸ್ ಮಾಡ್ಕೊಳ್ಳೋ ಥರ ಇರಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೊಸರು ಜೊತೆಗೆ ಈ ವರ್ಮಿಸಿಲಿನ ಚೆನ್ನಾಗಿ ಮಿಕ್ಸ್ ಮಾಡಿ. ಸೌಟಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಡಿ, ಯಾಕಂದರೆ ಅದು ಕಡ್ಡಿ ಇರುತ್ತಲ್ವ, ಚೆನ್ನಾಗಿ ಮಿಕ್ಸಿಂಗ್ ಆಗೋದಿಲ್ಲ. ಸೊ ಆದಷ್ಟು ನಮ್ಮ ಕೈಯೇ ಬೆಸ್ಟು. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಹಾಕ್ಕೋಬೋದು. ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ಳಿ, ಯಾವ ತರಕಾರಿನ ಹಾಕ್ಕೊಂಡ್ರೂ ಪರವಾಗಿಲ್ಲ. ನನಗೆ ಬೆಳಗ್ಗೆ ಅರ್ಜೆಂಟಲ್ಲಿ ತುಂಬ ತರಕಾರಿ ಹೆಚ್ಕೊಳ್ಳೋಕ್ಕಾಗಲಿಲ್ಲ, ಅದರಿಂದ ಕ್ಯಾರೆಟು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಅದನ್ನೆಲ್ಲ ಹಾಕಿದ್ದೀನಿ. ಸಣ್ಣದಾಗಿ ಹೆಚ್ಚಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ನೀವು ಕಾರ್ನ್ ಸೇರಿಸ್ಕೋಬೋದು, ಇಲ್ಲ ಕಡಲೆಕಾಯಿ ಬೀಜನ ಸಣ್ಣದಾಗಿ ಪೌಡ್ರ್ ಥರ ಕೋರ್ಸ್ ಪೌಡ್ರ್ ಮಾಡಿ ಹುರಿದ್ಬಿಟ್ಟು ಹಾಕ್ಬೋದು, ನಿಮ್ಮ ಚಾಯ್ಸು. ಇದೆಲ್ಲ ಮಿಕ್ಸ್ ಮಾಡೋಷ್ಟೊತ್ತಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಬಿಸಿ ಕುದಿಲಿಕ್ಕೆ ಇಟ್ಬಿಡಿ. ಈಗ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಕ್ಲೀನಾಗಿ ಎಲ್ಲ ಎಣ್ಣೆ ಸವರಬೇಕು. ಆಟೋಮೆಟಿಕ್ಕಾಗಿ ಎಣ್ಣೆ ಹಾಕಲಿಲ್ಲ ಅಂದರೂ ಬಂದುಬಿಡುತ್ತೆ ಇಡ್ಲಿ. ಯಾಕೆ ಅಂತೀರಾ? ಮೊಸರು ಹಾಕಿರ್ತೀವಿ, ಆದರೂ ನೀಟಾಗಿ ಬರೋದಕ್ಕೋಸ್ಕರ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೊದಲು ಇಲ್ಲಿ ಗೋಡಂಬಿ ಅಲಂಕಾರಕ್ಕೆ ಹಾಕ್ಬಿಡಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಬಿಟ್ಟು, ಗೋಡಂಬಿ ತೆಂಗಿನಕಾಯಿ ತುರಿ ಎಲ್ಲ ಅಲಂಕಾರಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದಂಥ ಶಾವಿಗೆನ ಅದರಲ್ಲಿ ಫಿಲ್ ಮಾಡಿ ನಾನಿಲ್ಲಿ 2 ಪ್ಲೇಟು ಇಟ್ಟಿದ್ದೀನಿ. ನಾನಿಲ್ಲಿ 7 ಇಡ್ಲಿ ಬರುತ್ತೆ, 14 ಇಡ್ಲಿ ಬರುತ್ತೆ. ನಂತರ 2 ಪ್ಲೇಟ್ ಈ ಥರ ದೊಡ್ಡದು ಇರೋದ್ರಿಂದ 2 ಪ್ಲೇಟ್ಗೂ ತುಂಬಿಸಿ ಇಡ್ಲಿ ಥರನೇ ಸೇಮ್ 20 ನಿಮಿಷ ಬೆಂದರೆ ಸಾಕು. ನೋಡಿ, 20 ನಿಮಿಷ ಆದಮೇಲೆ ತೆಗೆದು ನೋಡಿ, ಹಬೆ ಭರಿತವಾಗಿ ಸೂಪರಾಗಿ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಒಂದೇ ಅಲ್ಲ, ಭಾಳ ಟೇಸ್ಟಿಯಾಗಿರುತ್ತೆ. ನಾವು ಇಲ್ಲಿ ಮೇಲ್ಗಡೆ ಗೋಡಂಬಿ ಕೂಡ ಕಾಣಿಸ್ತಾ ಇರುತ್ತೆ, ತೆಂಗಿನಕಾಯಿ ತುರಿ ಇರುತ್ತೆ, ಎಂಥ ಚೆನ್ನಾಗಿರುತ್ತೆ ಗೊತ್ತಾ. ಖಂಡಿತ ಟ್ರೈ ಮಾಡಿ. ಮತ್ತು ನಾನು ಹೇಳ್ದಂಗೆ ಕೊತ್ತಂಬರಿ ತೊಕ್ಕಿಗೆ ಒಳ್ಳೆ ಕಾಂಬಿನೇಷನ್ ಇದು. ನೀವು ಖಂಡಿತ ತೊಕ್ಕನ್ನು ನೀವು ಮಾಡಿಟ್ಕೊಂಡ್ಬಿಟ್ರೆ ಒಂದು ಬಾಟ್ಲಲ್ಲಿ 1 ತಿಂಗಳಿಲ್ಲ 2 ತಿಂಗಳು ಇಟ್ಕೋಬೋದು ಫ್ರಿಜ್ಜಲ್ಲಿ. ಯಾವುದೇ ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಆಗುತ್ತೆ. ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಅದು ತೊಕ್ಕು. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಶಾವಿಗೆ ಇಡ್ಲಿನ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನು ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಫೇಸ್ಬುಕ್ಕಲ್ಲಾದರೂ ಸರಿ, ಇನ್ಸ್ಟಾಗ್ರಾಮಲ್ಲಾದರೂ ಸರಿ. ಯೂಟ್ಯೂಬಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅಮುದಂ ನಿತ್ಯಂ ಅಂತ ನನ್ನ ಚಾನಲ್ಲು, ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.